ಅಂಕಲ್ ಏನಮ್ಮ ಅಡಿಗೆ ಆಗಿದೆ, ಊಟಕ್ಕೆ ಬಾ. ಆ ವಿಷ್ಣುನು ಕರಿಯಮ್ಮ. ಅವನು ಬಂದ್ರೆ ಬರ್ತಾನೆ, ಬಿಟ್ರೆ ಬಿಡ್ತಾನೆ. ನೀ ಬಾ ಅಂಕಲ್. ಸ್ವಲ್ಪ, ಇನ್ನೊಂದು ಸ್ವಲ್ಪ. ಸಾಕ್. ಸುಮಾ, ಅಳಿಯಂದ್ರಲ್ಲಮ್ಮ ಅವರು ರೂಮ್ ನಲ್ಲಿ ಇದ್ದಾರೆ ಡ್ಯಾಡಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಕರಿ. ಅಯ್ಯೋ, ಅವ್ರ ಊಟನಾ? ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾರೆ. ಅಯ್ಯೋ, ಬೆಳಗ್ಗೆ ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಹಾಕೋ ಲಕ್ಷಣನೂ ಕಾಣ್ತಾ ಇಲ್ಲ. ಯೋ ಪೂಟ್ಲಾರಿ, ಭಾಗತಯ್ಯ. ಡಾಕ್ಟರ್ನ ಕರೆಸಿ ತೋರಿಸ್ಬಾರ್ದೆ? ಡಾಕ್ಟರ್ ಯಾಕೆ ಡ್ಯಾಡಿ? ನಾನೇ ಕಷಾಯ ಮಾಡಿದ್ದೀನಿ, ಕುಡಿಯಲ್ಲ ಅಂತ ಹಠ ಮಾಡ್ತಿದ್ದಾರೆ. ಹಾಗಂದ್ರೆ ಹೇಗಮ್ಮ, ನಾನೇ ಕುಡಿಸ್ತೀನಿ ನಡಿ. ವಿಷ್ಣು ವಿಷ್ಣು ಅಳಿಯಂದ್ರೆ ಏನು ತಮಾಷೆ ಮಾಡ್ತಿದ್ರು ಎಲ್ರೂ? ಬೆಳಗ್ಗೆಯಿಂದ ನಾನು ಉಪವಾಸ ಕಡಿಮೆ ಸಾಯಿಸ್ಬೇಕು ಅಂತಿದ್ದೀರಾ? ಛೇ, ಹಾಗೆ ಯಾಕೆ ಹೇಳ್ತೀರಿ ಅಳಿಯಂದ್ರೆ? ಫುಡ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹೊಟ್ಟೆ ನೋವಾಗಿರ್ಬೇಕಾ? ಫುಡ್ ನಲ್ಲಿ ಪ್ರಾಬ್ಲಮ್ ಎಲ್ಲಿ ಬಂತು ಸರ್? ಬೆಳಗ್ಗೆಯಿಂದ ಫುಡ್ಡೇ ಇಲ್ಲ. ವೆರಿ ಗುಡ್. ಈ ತರ ಕಂಟ್ರೋಲ್ ಮಾಡಿದ್ರೆ ಬೇಗ ಕ್ಯೂರ್ ಆಗ್ಬಿಡುತ್ತೆ. ಏಯ್, ಹೊಟ್ಟೆಲಿ ಎಷ್ಟು ಸಂಕಟ ಆಗ್ತಿದೆ ಅಂತ ಗೊತ್ತೇನೆ ನಿನ್ಗೆ? ಆ ಸಂಕಟ ಹೋಗ್ಲಿ ಅಂತಲೇ ನನ್ನ ಮಗಳು ಕಷಾಯ ಮಾಡ್ಕೊಂಡ್ ಬಂದಿದ್ದಾಳೆ. ಬಾದಾಮಿ, ಕಲ್ಸಕ್ರೆ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲ ಹಾಕಿ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದೀನಿ. ಹಾ ಅಳಿಯಂದ್ರೆ ಕುಡೀರಿ, ಬಹಳ ಚೆನ್ನಾಗಿರುತ್ತೆ. ಕುಡೀರಿ. ನೀವಿನ್ನು ರೆಸ್ಟ್ ತಗೊಂಬಿಡಿ. ಹಾ ನೀನು ಕುಡ್ದಿದ್ದು ಕಷಾಯ ಅಲ್ಲ, ಬೇದಿ ಔಷಧಿ. ಅಯ್ಯೋ ಪಾಪಿ, ಚಂಡಾಲಿ, ಪರಮದ್ರೋಹಿ. ಸುಮಾ, ಹಾಲು ತಗೋಮ್ಮ. ಹಾಲು ನನಗ್ ತಾನೆ? ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಬಿರಿಟೆ ಲೂಸ್ ಆಗಿ ಪ್ರಾಣ ಹೋಗ್ತಾ ಇದೆ. ಹಾಲಾದ್ರೂ ಕುಡಿತೀನಿ. ಅಯ್ಯೋ ಪಾಪ, ತಗೋ. ಅಯ್ಯೋ ಮಹಾತಾಯಿ, ಏನ್ ಕುಡಿತೀಯೆ? ಒಳ್ಳೆ ಎಮ್ಮೆ ಕಲ್ಗತ್ ಕುಡ್ದಾಗೆ ಕೊಡ್ತೋದ್ ಈರುಳ್ಳಿ ಮುಖದವಳೆ. ಸುಟ್ಟು ಬದನೆಕಾಯಿ ಮುಖದವನೆ. ಹೋಗಲೇ ತೂತ್ ಮಾಡ್ಕೆ. ಹೋಗಲೇ ಡಂಕು ಡಿಕ್ಕು ಡಾರಿ ಜಂಗಿಲಿ ಪಿಂಗ್ಲಿ ಅಂಗಲಿ ಕೊಟ್ಟ. ಇಷ್ಟೊಂದು ದೊಡ್ಡ ಬೈಗಳಾನ? ಇನ್ನೂ ದೊಡ್ಡದಾಗಿದೆ. ಇದ್ರ ಅರ್ಥನ ಬಿಡಿಸಿ ಹೇಳಿದ್ರೆ ನಿನ್ನ ಪ್ಯಾಂಟ್ ನ ಫ್ಯಾನ್ ಕಟ್ಟಿ ನೇಣ್ ಹಾಕೊಂಡು ಸಾಯ್ತ್ಯ. ಹೋಗಲೇ, ನೀನ್ ಅಂದಾಗಲ್ಲ ಅನಿಸ್ಕೊಳಕ್ಕೆ ನಾನೇ ಲಂಗಾದಾವಣೆ ಹಾಕೊಂಡ್ರು ಮೂದೇವಿ ಅಲ್ಲ, ಸೇಡಿಗೆ ಸೇಡು, ಏಟಿಗೆ ಏಟು. ಅಯ್ಯೋ, ಸಂಕಟ ತಡೆಯಕ್ಕಾಗ್ತಿಲ್ಲ. ಸಂಕಟದಿಂದ ಸಾಯಿ. ನೀನೇ ಸಾಯಿ ಸೊರೆಕಾಯಿ. ಹೌದು ಮಾಮ, ನಮ್ಮ ತಾಯಿಗೆ ಎಲ್ಲಾ ಮಕ್ಕಳು ಹೊಟ್ಟೆಲೆ ಸತ್ತು ಹುಟ್ಟುದ್ವಂತೆ. ದೊಡ್ಡ ಡಾಕ್ಟರ್ ತೋರಿಸಿದ್ರಂತೆ, ಮಹಾಪಂಡಿತರು ಹೇಳಿದಾಗೆಲ್ಲ ಕೇಳಿದ್ರಂತೆ. ಕೊನೆಗೆ ಯಾರೊಬ್ಬ ಮಹಾನುಭಾವ ಹೇಳಿದ ಈ ವ್ರತ ಮಾಡಿದ್ರಿಂದ ನಾನ್ ಬದ್ಕೊಂಡೆ. ಯಜಮಾನ್ರೆ, ಇವಂದು ಭಾರಿ ಭಂಡ ಜೀವ. ಅದಕ್ಕೆ ನಮ್ ತಾಯಿ ಸಾಯೋಕ್ಕಿಂತ ಮುಂಚೆ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ, ಈ ಮನೆಗೆ ಬರೋ ಸೊಸೆ ಕೈಲಿ ವ್ರತ ಮಾಡಿಸ್ಲೇಬೇಕು ಅಂತ. ವ್ರತ ಏನೋ ಮಾಡಿಸ್ಬಹುದು, ಆದ್ರೆ ಸುಮಾ ಒಪ್ಕೋಬೇಕಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಶಾಮು? ನಾನ್ ಹೇಳಿ ಒಪ್ಪಿಸ್ತೀನಿ ಕಣಯ್ಯ. ಯಾರು ಏನೇ ಹೇಳಿದ್ರು ಈ ವ್ರತ ಮಾಡಕ್ ನಾನು ಒಪ್ಪಲ್ಲ. ಅಲ್ಲ ಡ್ಯಾಡಿ, ಈ ಕಾಲದಲ್ಲೂ ಇಂಥ ಮೂಢ ನಂಬಿಕೆಗಳನ್ನ, ಅದು ಫಾರಿನ್ ಅಲ್ಲಿರೋ ನೀವು ಕೂಡ ನಂಬ್ತಿದ್ದೀರಲ್ಲ. ಫಾರಿನ್ ನಲ್ಲಿದ್ರು ನಮ್ಮ ಆಚಾರ ಸಂಸ್ಕೃತಿ ಇವನ್ನೆಲ್ಲ ಬಿಟ್ಬಿಡಕ್ಕಾಗತ್ತಿರಮ್ಮ. ಅದರಲ್ಲೂ ಅಳಿಯಂದ್ರು ತಾಯಿ ಮಾತಿನ ಮೇಲೆ ಇಂಥ ಶ್ರದ್ಧೆ ಇಟ್ಟಿದಾರಲ್ಲ, ಅದನ್ನ ಎಷ್ಟು ಹೊಗಳಿದ್ರು ಸಾಲದು. ಹಾ, ಹೋಗಿ ಮಲ್ಕೊಮ್ಮ. ಬೆಳಗಿನ ಜಾವ 4 ಗಂಟೆಗೆ ಹೇಳ್ಬೇಕು. ಗುಡ್ ನೈಟ್. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಸುಮಾ, ತುಂಬಾ ಚಳಿ ಆಗ್ತಾ ಇದೆಯಾ? ತಗೋ ಈ ಶಾಲು. ಮಾಮಯ್ಯ, ಅಪಚಾರ ಆಗೋಗ್ಬಿಡುತ್ತೆ. ಅವಳೇನಾರು ಮುಟ್ಟಿದ್ರೆ ಮೈಲಿಗೆ ಆಗೋಗ್ಬಿಡುತ್ತೆ, ವ್ರತ ಭಂಗ ಆಗೋಗ್ಬಿಡುತ್ತೆ. ಈ ತರ ಚಳಿಲಿ ಬೆಳಗಿನ ಜಾವ ಎದ್ದು ತಣ್ಣೀರ್ ಸ್ನಾನ ಮಾಡಿದ್ರೆ ಅವಳ ಆರೋಗ್ಯದ ಗತಿ ಏನಾಗುತ್ತೆ? ಏನು ಆಗೋದಿಲ್ಲ ಕಣಯ್ಯ. ಹಾ ಮಾಮಯ್ಯ, ಇನ್ನೊಂದು ವ್ರತ ಇದೆ. ಈ ಹುಡುಗಿ ತುಂಬಾ ಆತ್ಮೀಯ ಯಾರಾದ್ರು ಅಂದ್ರೆ ಇಂಥವ್ರು ಈ ಚಳಿನಲ್ಲಿ ನೀರಿನಲ್ಲಿ ಮುಳುಗಿ ಈ ಓಂ ನಮ ಶಿವಾಯ, 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 ಓಂ ಔಷಧಿ ಕುಡಿಸಿದ ಪಾಪ ಪರಿಹಾರಾಯ. ಓಂ. ಇದೇನು ಶಾಮು?
ಔಷಧಿ ಕುಡಿಸಿದ ಪಾಪ ಪರಿಹಾರ ಅಂತಿದಾರೆ ಅಳಿಯಂದ್ರು. ಇದ್ಯಾವ ಶಿವನಾಮನೋ? ಅದೇ ಅದು ಅಮೃತ ಮಂಥನದಲ್ಲಿ ಶಿವ ವಿಷ ಕುಡಿಲಿಲ್ವೇ? ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ತಾನೇ ಹಾಲು ಹೀರಿದ ಪಾಪ ಪರಿಹಾರಾಯ. ಶಾಮು ಬಾಯ್ಲಿ ಬಾಯ್ಲಿ. ತಾನೇ ಹಾಲು ಹೀರಿದ ಅಂದ್ರೇನು? ಅದೇ ಹಾಲ ಹಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಓಂ ನಮ ಶಿವಾಯ. ತೇರಿಗೆ ಈ ನೆಗಡಿ ಅನ್ನೋದು ಒಂಥರ ಅಂಟುಜಾಡ್ಯ, ಸಾಂಕ್ರಾಮಿಕ ರೋಗ. ಒಬ್ಬರಿಗೆ ಬಂದ್ರೆ ಊರವ್ರಿಗೆಲ್ಲ ಬಂದ್ಬಿಡುತ್ತೆ. ಏನ್ ಮಾಡೋದು? ಅಪ್ಪ ಏನು ಮಾತು? ಸುಮನ್ ಕುತ್ತಿಗೆಲಿ ತಾಳಿನೇ ಇಲ್ಲ. ಏನಮ್ಮನ್ ಹೇಳ್ತಾರದು? ಹೌದಪ್ಪ, ನಾನು ಈಗ ತಾನೇ ನೋಡ್ಕೊಂಡ್ ಬಂದೆ. ಖಂಡಿತ ಅವಳ ಕುತ್ತಿಗೆಲಿ ತಾಳಿ ಇಲ್ಲ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯಮ್ಮ ಮಗಳೇ. ಅಣ್ಣ ಅಣ್ಣ ಅಣ್ಣ, ಯಜಮಾನ ಮನೇಲಿಲ್ಲ. ಹೌದಾ? ಪಂಕಜಾಕ್ಷಿ, ಪಂಕಜಾಕ್ಷಿ, ಲೇ ಪಂಕಜಾಕ್ಷಿ. ಏನ್ರಿ? ಏ ಅಣ್ಣ ಏನು ನೋಡಿದ್ಯೇನೆ? ಇಲ್ವೇ? ಚಿಕ್ಕ ಬುದ್ಧಿ ದೊಡ್ಡ ಬುದ್ಧಿ ಎಲ್ಲೋ ನೋಡ್ರಿ ಅಂತ ನಂಗೆ ಗೊತ್ತು. ದೊಡ್ಡ ಬುದ್ಧಿ ಒತ್ತಾರಲ್ಲಿ ಎದ್ದು ವಾಕಿಂಗ್ ಹೋಗವ್ರೆ. ಪಂಕಜಾಕ್ಷಿ, ನೀನು ತೋಟದ ಕಡೆ ಹೋಗಿ ನೋಡು, ನಾನು ಎಷ್ಟು ಕಡೆ ಹೋಗಿ ನೋಡ್ತೀನಿ. ಅಣ್ಣ ಸಿಕ್ಕಿದ್ರೆ ಸುಮಾ ಕುತ್ತಿಗೆಯಲ್ಲಿ ತಾಳಿ ಇಲ್ಲ, ಇದೆಲ್ಲ ಕಳ್ನಾಟಕ ಅಂತ ಹೇಳಿದ್ರು. ಏನು? ಒಂದ್ ವಿಷಯ ಗೊತ್ತಾ? ಸುಮಂಗ್ ಮದ್ವೆನೇ ಆಗಿಲ್ಲ. ಅವರಿಬ್ರು ಆಟೋದ್ ಕರ್ನಾಟಕ. ಏನು ಹುಚ್ಚಿತ ಮಾತಾಡ್ತಿದ್ಯಾ? ಅಯ್ಯೋ ಹುಚ್ಚಲ್ಲಣ್ಣ, ಸುಮಾ ಕುತ್ತಿಗೆಯಲ್ಲಿ ತಾಳಿನೇ ಇಲ್ಲ. ಬೇಕಾದ್ರೆ ಈಗಲೇ ಹೋಗಿ ಹೋಗೋಣ, ಹೋಗೋಣ. ನಿನ್ ಕರ್ನಾಟಕ ಎಲ್ಲ ಬಯಲಾಗೋಯ್ತು. ಸುಮಮ್ಮನ್ ಕುತ್ತಿಗೆಯಲ್ಲಿ ತಾಳಿ ಇಲ್ಲ ಅನ್ನೋ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗೋಯ್ತು. ಈ ವಿಷಯನ ದೊಡ್ಡ ಬುದ್ಧಿಗೆಲ್ಲ ಕೊಯ್ತಾ ಇವನಿ. ನೀವ್ ಊರ್ಗ್ ಹೋಗಕ್ಕೆ ಗಂಟು ಮುಟ್ಟೆ ಕಳ್ಸ್ಕೋ. ಮಾವ, ಕುರುಕ್ಷೇತ್ರ ನಾಟಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆದಿಶೇಷನ್ ಮೇಲೆ ಹೇಗೆ ಮಲಗಿದ್ದ ತೋರಿಸಿ ಅಂತ ಕೇಳ್ತಾ ಇದ್ದು, ತೋರಿಸ್ತಾ ಇದ್ದೆ. ಹೇಗಿದೆ ಪೋಸ್? ಸುಮಾ, ಮಾಂಗಲ್ಯನ ಬರೀ ದಾರದಲ್ಲಿ ಯಾಕಮ್ಮ ಹಾಕೊಂಡಿದ್ಯಾ? ಚಿನ್ನ ಸರದಲ್ಲಿ ಹಾಕೋಬಾರ್ದಾಗಿತ್ತೆ. ಮಾವ, ಸಿಟಿನಲ್ಲಿ ಗೋಲ್ಡ್ ಚೆನ್ನಾಗಿ ಆರ್ಡರ್ ಕೊಟ್ಟಿದ್ದೀನಿ, ಇನ್ನೊಂದ್ 2 ದಿವಸದಲ್ಲಿ ಬರ್ತಾ ಇದೆ ಅಲ್ವಾ ಸುಮಾ? ಅದ್ ಸರಿ ಮಾವ, ನೀವೇನು ಈ ಕಡೆ? ಸುಮ್ಮನೆ ನಿಮ್ಮಿಬ್ರು ನೋಡ್ಬೇಕು ಅನ್ನಿಸ್ತು ಬಂದೆ. ಕ್ಯಾರಿ ಕ್ಯಾರಿ. ನಿಜ ಏನು ಅಂತ ಈಗ ಅರ್ಥವಾಯ್ತಾ ಅಣ್ಣ? ಅರ್ಥವಾಯ್ತು ಕಣೋ. ಇಲ್ಲದನ್ನೆಲ್ಲ ಹೇಳಿ ಸಂಸಾರ ಒಡೆಯೋ ಬುದ್ಧಿ ನಿನಗಿನ್ನೂ ಹೋಗಿಲ್ಲೇನು? ನೀನು ಸರಿಯಾಗಿ ನೋಡ್ದ್ಯಾ ಅಂತ. Shut up. ಅಣ್ಣ, ನೀನು ನಿನ್ ಹೆಂಡತಿ ಯಾವ್ದಾದ್ರು ಹುಚ್ಚಾಸ್ಪತ್ರೆ ಸೇರ್ಕೊಳ್ಳಿ. ಅಣ್ಣ, ಅಯ್ಯೋ ನಾವು ಆಡ್ತಾ ಇರೋ ಈ ನಾಟಕ ಆ ದೊಡ್ಡ ವ್ಯಕ್ತಿ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೀಗೆ ಮಾಡಿದೆ. ಈ ಸಮಯದಲ್ಲಿ ಇದನ್ನ ಬಿಟ್ರೆ ಬೇರೆ ದಾರಿನೇ ನನಗಿರ್ಲಿಲ್ಲ. ನೀವು ನನಗೆ ಕೊಡ್ತಾ ಇರೋ ದುಡ್ಡಿಗೆ ಒಪ್ಕೊಂಡ ಕೆಲಸ ನಾನು ನಿಷ್ಠೆಯಿಂದ ಮಾಡಬೇಕಾದ್ದು ನನ್ನ ಕರ್ತವ್ಯ. ಆ ಕರ್ತವ್ಯಕ್ಕೆ ಲೋಪ ಬಂದ್ರೆ ನಾ ಮನುಷ್ಯನಾಗಿದ್ದು ಏನ್ ಪ್ರಯೋಜನ? ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಚಿಕ್ಕ ಬುದ್ಧಿ, ನಿಮ್ಗೆ ಯಾಕೆ ಬಂತು ಈ ಕಂತ್ರಿ ಬುದ್ಧಿ? ಕತ್ಲೇಲಿ ಕೂತ್ಕೊಂಡು ಕದ್ದನ್ನ ತಿಂತಿದ್ದೀರಲ್ಲ. ಅವತ್ ನಮ್ಮಣ್ಣ ನನ್ನ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳ್ದಾಗ್ಲಿಂದ ಇದೇ ಗತಿ ಆಗೋಗ್ಬಿಟ್ಟಿದೆ ಕಣ್ಣ ಕಂಬಳಿ. ಅಯ್ಯೋ ಪಾಪ. ಏನ್ರಿ
ನಮ್ ಮಗಳನ್ನ ನೋಡ್ಕೊಂಡು ಹೋಗಿರೋ ಆ ಗಂಡಿನ ಕಡೆಯವರು ನಾಳೆ ಬರ್ತಾ ಇದಾರಂತೆ. ನಾವ್ ಅವತ್ತು ಅವ್ರ ಮುಂದೆ ಕೊಚ್ಕೊಂಡಿರೋ ವಿಷಯ ಸುಳ್ಳು ಅಂತ ಗೊತ್ತಾದ್ರೆ ಏನ್ರಿ ನಮ್ ಗತಿ? ಗತಿ ಏನು ಆಗುತ್ತೆ ನಿಮ್ ತಿಥಿ? ಮುಚ್ಚ ಬಾಯಿ. ಪರಿಸ್ಥಿತಿ ಅಲ್ಲಿವರೆಗೂ ಬರ್ದಿರೋ ಹಾಗೆ ರಾಂಬಾಣ ಬಿಡ್ತೀನಿ. ಗಂಡವ್ರ ಕಡೆಯವ್ರ ಕಾರ್ಗೆ ಬರೋ ದಾರಿನಲ್ಲೇ ಬ್ರೇಕ್ ಹಾಕ್ತೀನಿ. ಸುಮಾ ಸುಮಾ ಸುಮಾ, ಯಾಕಮ್ಮ ಹೀಗೆ ಒಬ್ಬಳೆ ನಿಂತಿದ್ಯಾ? ತಗೋ ಹಾಲು. ಗಂಡನ ಕಡೆಯವ್ರ ಕಾರು ಯಾವ ಕಡೆಯಿಂದ ಬರ್ತದೆ? ಆಕಾಶದಿಂದ ಹಾರ್ಕೊಂಡು ಕೊಂಬೆಗಳ ಮಧ್ಯ ಬಂದು ಇಳಿಯತ್ತ. ಆಕಾಶದಲ್ಲಿ ಹಾರೋ ಕಾರ್ನು ಕಂಡಿಡ್ಬಿಟ್ಟವ್ರ. ಅಯ್ಯೋ ಕುರಿ ನನ್ನ ಮಗನೇ, ಇರೋದು ಇದು ಒಂದೇ ದಾರಿ. ಪಂಚವಟಿಯಿಂದ ಪಟ್ನಕ್ಕೆ ಹೋಗೋರು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ಪಟ್ಟಣದಿಂದ ಪಂಚವಟಿಗೆ ಬರೋರು ಆ ಕಡೆಯಿಂದ ಈ ಕಡೆಗೆ ಬರ್ಬೇಕು. ಈಗ ಗಂಡಿನ ಕಡೆಯವರು ಪಟ್ಟಣದಿಂದ ಬರ್ತಾರೆ, ಅವ್ರ ಕಾರು ಆ ಕಡೆಯಿಂದ ಹೀಗೆ ಬರ್ಬೇಕು. ಗೊತ್ತಾಯ್ತಾ? ಅಯ್ಯೋ ಕಾರ್ ಬಂದ್ಬಿಡ್ತು. ಅಯ್ಯೋ, ನಿಲ್ಸಿ, ಕಾರ್, ಸ್ಟಾಪ್, ಹಲೋ, ನಿಲ್ಸಿ, ಕಾರ್, ನಿಲ್ಸಿ. ಏನಿದೆಲ್ಲ? ಈ ಎಸ್ಟೇಟು ಆಸ್ತಿ ಪಾಸ್ತಿ ಎಲ್ಲ ಅವನು ತನ್ನ ಸ್ವಂತದ್ದೇ ಅಂತ ಹೇಳಿದ್ದನ್ನೇ ನಂಬ್ಕೊಂಬಿಟ್ಟು ಅವನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕೆ ಅಂತ ಮುಹೂರ್ತ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀರಾ? ಬಹಳ ವಿಚಿತ್ರವಾಗಿದೆ. ಏನೋ ಕಾಳಿಂಗ, ಇವ್ರಿಗೆಲ್ಲ ಸುಳ್ಳು ಹೇಳಿ ನನ್ ಕಣ್ ತಪ್ಪಿಸಿ ಈ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹಾಗಲ್ಲ ನನ್ನ ಗೌರವ ಪ್ರತಿಷ್ಠೆಗಳಿಗೆ ಕುಂದು ತರೋ ಯಾವ ಅಯೋಗ್ಯನಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಕೂಡ್ಲೇ ನಿನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಎಸ್ಟೇಟಿಂದ ಆಚೆ ಹೊಟ್ಟೋಗ್ತಿರು. ಬಾವಾ, ನೀವೇ ಹೀಗೆ ಹೇಳ್ಬಿಟ್ರೆ ನಮ್ ಗತಿ ಏನು? ನಮ್ ನಳಿನಿ ನಿಮಗೆ ಸ್ವಂತ ಮಗಳಿದ್ದಾಗಲ್ವೇ? ಹೀಗೆ ಮದುವೆ ನಿಂತೋದ್ರೆ ಅವಳು ಬಾಳೆ ಹಾಳಾಗಿ ಹೋಗುತ್ತೆ. ಈ ಯೋಚನೆ ನಿನ್ನ ಗಂಡಂಗಿರ್ಬೇಕಿತ್ತು. ಇಂಥ ನೀಚ್ ಕೆಲಸ ಮಾಡೋದ್ರಿಂದ ಒಂದಲ್ಲ ಒಂದಿನ ತನ್ನ ಬಾಳು ಬೀದಿಗೆ ಬರುತ್ತೆ ಅಂತ ಅವನಿಗೆ ಅನುಭವ ಆಗ್ಬೇಕು. ಮಾವ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ಒಂದು ಮಾತು, ನೀವು ಇದ್ದಕ್ಕಿದ್ದಾಗ ಅವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗಾದ್ರೂ ಹೋಗ್ಲಿ. ಹಾಗಲ್ಲ ಮಾವ, ಆವೇಶ ಪಡದೆ ನಿಧಾನವಾಗಿ ಯೋಚನೆ ಮಾಡಿ. ನೀವು ತಗೊಂಡಿರೋ ನಿರ್ಧಾರದಲ್ಲಿ ಒಂದು ಹೆಣ್ಮಗಳ ಭವಿಷ್ಯನೇ ಅಡಗಿದೆ. ಇವರು ಸುಳ್ಳು ಹೇಳಿ ತಪ್ಪು ಮಾಡಿರ್ಬೋದು, ಅದಕ್ಕೋಸ್ಕರ ಒಂದು ಹುಡುಗಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ನೋಡಿ, ನೀವು ನನಗೆ ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಆಸ್ತಿ ನನಗೆ ಬೇಡ. ಅದನ್ನೇ ಇವರು ಕೊಟ್ಟು ಈ ಶುಭ ಕಾರ್ಯ ನೆರವೇರಿಸಿ ಪ್ಲೀಸ್. ಹೌದು ಯಜಮಾನ್ರೆ, ವಿಷ್ಣು ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ. ಎಷ್ಟೇ ಆಗ್ಲಿ ಅವ್ರು ನಿಮ್ಮ ಹತ್ರ ಸಂಬಂಧವರಲ್ವೇ? ಪ್ರತಿಯೊಬ್ಬರನ್ನು ಕರುಣೆ ಕನ್ಕರದಿಂದ ನೋಡುವಂತ ದೊಡ್ಡ ಗುಣ ಇರೋರು ನೀವು. ದೊಡ್ಡ ಮನಸ್ಸು ಮಾಡಿ ಇವ್ರನ್ನ ಕ್ಷಮಿಸಿ ಉಪಕಾರ ಮಾಡ್ಕೊಡಿ. ವಿಷ್ಣು, ನಾನು ಒಂದು ಸರ್ತಿ ನಿರ್ಧಾರ ಮಾಡಿದ್ರೆ ಯಾರು ಹೇಳಿದ್ರೂ ಬದಲಾಯಿಸಲ್ಲ. ಆದರೆ ನೀನ್ ನಿನ್ನ ಒಳ್ಳೆತನದಿಂದ ನನ್ನ ಕಟ್ಟ ಹಾಕಿಬಿಟ್ಟೆ. ನಿನ್ನ ಮಾತಿಗೆ ಇಲ್ಲ ಅನ್ನೋಕ್ ನಂಗೆ ಮನಸ್ಸೇ ಬರ್ತಾ ಇಲ್ಲ. ಓಕೆ, ನೀನ್ ಹೇಳಿದಾಗೆ ನಮ್ಮ ನಳಿನಿ ಮದುವೆ ನೆರವೇರಿಸೋಣ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ವೆರಿ ಮಚ್. ದೊಡ್ಡದೋರೆ, ಇವತ್ತು ನೀವು ಹುಟ್ಟಿದ ದಿನ, ನಮಗೆಲ್ಲ ಹಬ್ಬದ ದಿನ. ನೀವು 100 ಕಾಲ ಸಂದಾಗಿರ್ಬೇಕು ದೊರೆ. ನೀವು ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿದ್ದೀರಲ್ಲ, ನನಗೆ ತುಂಬಾ ಸಂತೋಷ. ದೊಡ್ಡದೊರೆ, ಇವತ್ತು ನೀವು ಚಿಕ್ಕಮ್ಮ ಅವರು ಅಳಿದೊರೆ ಎಲ್ರನ್ನೂ ಇಲ್ಲಿ ಕರ್ಕೊಂಬಂದಿದ್ದು ನಮಗ್ ಶಾನೆ ಸಂತೋಷವಾಗೈತೆ. ಇನ್ ಮುಂದೆ ಅಳಿದೊರೆ ಪಟ್ಟದಾಗ ಕುಂತ್ಕೊಂಡು ನಮಗೆಲ್ಲ ದೊಡ್ಡದೊರೆ ಆಗ್ಬೇಕು ಅಂತ ಈ ದೇವಮ್ಮನ್ ತಾಯ್ತನ ಅವ್ರ ಕುತ್ತಿಗೆ ಹಾಕ್ತಾ ಇವನಿ. ದೊರೆ, ನೀವಿಬ್ರು ರಾಜಾರಾಣಿರಂಗ್ ಬಾಳ್ಬೇಕು. ಈ ಕಾಡ್ ಜನಗಳಿಗೆ ಜೀವನ ನೀಡಬೇಕು. ಕಾಡಿದ್ರೆ ನಾಡು, ಅದೇ ನಮ್ಮ